ಫೆಬ್ರವರಿ 14 ಅಂತಂದರೆ ನಮಗೆಲ್ಲ ನೆನಪು ಬರೋದೇ. ನಾವು ಜೆನ್ಜಿ ಅಂತ ಏನು ಕರಿತೀವಿ ಆ ಪೀಳಿಗೆಗೆ ಫೆಬ್ರವರಿ 14 ಬಂತು ಅಂದ ತಕ್ಷಣ ಪಾರ್ಕ್ಗೆ ಹೋಗಿ ಕೂತ್ಕೋಬೇಕು, ರೋಸ್ ಕೊಟ್ಬಿಟ್ಟು ಜನ್ಮ ಜನ್ಮಕ್ಕೂ ನಾನಿನ್ನು ಜೊತೆಗಿರೋಣ ಅಂತ ರೀಲ್ ಬಿಡ್ತಾರೆ ಕೆಲವರು. ಪಾಪ ಕೆಲವರು ನಿಜವಾಗ್ಲೂ ಪಾಲಿಸ್ತಾರೆ. ಆದರೆ ಈ ಪ್ರಪಂಚದಲ್ಲಿ ನಿಮಗೆ ನಿಜವಾದ ಪ್ರೇಮಿಗಳು ಅಥವಾ ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರೇಮಿಗಳು ಅಂದರೆ ಯಾರು ನೆನಪು ಬರ್ತಾರೆ? ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್. 5,000 ವರ್ಷಗಳ ಹಿಂದೆ ರಾಮ ಸೀತೆ ಅನ್ನೋಂಥ ಒಂದು ಪ್ರೇಮಿಗಳಿದ್ರು. 14 ವರ್ಷ ಕಾಡು ಅನ್ಬೋಸ್ದಾಗ್ಲೂ ಸೀತೆ ಅವನ ಹಿಂದೆ ಹೋದ್ಲು. ಸೀತೆ ಕಿಡ್ನಾಪ್ ಆಗ್ಬಿಟ್ಲಲ್ಲ, ರಾವಣ ಕಿಡ್ನಾಪ್ ಮಾಡ್ಕೊ ಹೋಗ್ಬಿಟ್ಲಲ್ಲ, ಇನ್ನೊಂದು ಮದುವೆ ಆಗ್ತೀನಿ ಅಂತ ರಾಮ ಯಾವತ್ತೂ ಹೋಗಿಲ್ಲ. ರಾಮ ಸೀತೆಗೋಸ್ಕರನೇ ಕಾದ. ಅದೇ ಸೀತೆ ಬಿಡು ಕಾಂಪ್ರಮೈಸ್ ಆಗ್ಬಿಡೋಣ ರಾವಣನ ಜೊತೆಗೆ, ರಾಮನನ್ನೇನು ಹುಡ್ಕೊಂಡ್ ಬರಲ್ಲ ಅಂತ ಅವಳು ಬಿಡ್ಲಿಲ್ಲ. ಅವಳು ಒಂದು ನಂಬಿಕೆನ ಇಟ್ಕೊಂಡು ಕೂತಿದ್ಲು. ಆ ಒಂದು ಡೆಡಿಕೇಶನ್ ಇತ್ತು ಆ ಇಬ್ಬರು ಪ್ರೀತಿಲಿ. ಪ್ರಪಂಚದ ನಿಜವಾದ ಶ್ರೇಷ್ಠ ಪ್ರೇಮಿಗಳು ಯಾರು ಅಂತಂದರೆ ಅದು ರಾಮ ಸೀತೆ. ಅಂಥ ಒಂದು ಅಂಥ ಒಂದು ದಿನವನ್ನು ನಾವು ಯಾಕೆ ಹನುಮಂತನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ನು ನಿಜವಾದ ಪ್ರೇಮದ ರಾಯಭಾರಿ. ಯಾಕೆ ಅಂತಂದ್ರೆ ನೋಡಿ, ರಾಮ ಸೀತೆ ಅನ್ನುವಂತಹ ಪವಿತ್ರವಾದ ಪ್ರೇಮವನ್ನ ಸೇತುವೆ ಕಟ್ಟೋ ಮೂಲಕ ಹನುಮಂತನ ಸೈನ್ಯನೇ ಬೇಕಾಗಿತ್ತು. ರಾಮ ಶಕ್ತಿ ಇಲ್ದವನು ಅಂತಲ್ಲ, ರಾಮನಿಗೆ ವಿಪರೀತವಾದ ಶಕ್ತಿ ಇತ್ತು. ಅದೇ ಅವನಿಗೊಂದು ಸಂಕೇತವಾಗಿ ಒಂದು ಶಕ್ತಿ ಬರಬೇಕಾಯ್ತು, ಅದು ಹನುಮಂತನ ರೂಪದಲ್ಲಿ ಬಂತು. ಅವನೇ ನಿಜವಾದ ಪ್ರೇಮದ ರಾಯಭಾರಿ. ಅಂಥ ಒಂದು ಪ್ರೇಮಿಗಳ ದಿನವನ್ನು ಸ್ವಾಮೀಜಿಯವರು ಇಂಥ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನಾವು ವಿಶೇಷವಾಗಿ ಯುವಕರು